ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣ ಚಿನ್ನು ಕ್ರಿಯೇಷನ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಹೀರೆಕಾಯಿ ಉಪ್ಸಾರು ಮಾಡ್ತಾಯಿದ್ದೀವಿ. ಹೀರೆಕಾಯಿ ಉಪ್ಸಾರು, ರಾಗಿ ಮುದ್ದೆ, ಹೀರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಹೆಸರು ಕಾಳು ಮತ್ತು ಸ್ವಲ್ಪ ಬೇಳೆಕಾಳು ತೊಗೊಂಡಿದ್ದೀನಿ. ಈಗ ನೀರು ಹಾಕಿ ನೀಟಾಗಿ ತೊಳ್ಕೊಳ್ಳೋಣ ಕಾಳನ್ನ. ಈಗ ನೀಟಾಗಿ ತೊಳೆದು ಹೆಸರು ಕಾಳು ಬೇಳೆಕಾಳದೆಲ್ಲ ನೀಟಾಗಿ ಹೋಗೋದ್ರೆ ನೀಟಾಗಿ ತೊಳ್ಕೊಳ್ಳಿ. ಎರಡು ಸಲ ನೀರು ಹಾಕಿ ತೊಳ್ಕೊಳ್ಳಿ. ಈಗ ತೊಳೆದಿಟ್ಕೊಂಡಿದ್ದೀನಿ. ಈಗ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಈಗ ತೊಳೆದಿಟ್ಕೊಂಡಿರೋ ಕಾಳು ಜೊತೆಲಿ 2 ಟೊಮ್ಯಾಟೊ, ಒಂದು 10ರಿಂದ 12 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು, ಮುಚ್ಚಳ ಮುಚ್ಚಿ. ಯಾಕಂದರೆ ಬೇಳೆಕಾಳೆಲ್ಲ ತುಂಬ ಇದಾಗ್ಬಿಟ್ರೆ ಹಾಗೆ ಎಲ್ಲ ಮಸ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಒಂದೇ ವಿಷಲ್ ಸಾಕು, ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ಈಗ ಒಂದು ವಿಷಲ್ ಕೂಗಿದಾಗಿದೆ, ವಿಷಲ್ ಕೂಡ ಹೋಗಿದೆ. ಈಗ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ. ಒಂದು ವಿಷಲ್ಗೆ ಬೇಳೆಕಾಳೆಲ್ಲ ನೀಟಾಗಿ ಬೆಂದೋಗಿದೆ. ಇವಾಗ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಹೊರಗಡೆ ತೊಗೊಳ್ಳೋಣ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಉಪ್ಸಾರು ಖಾರ ರುಬ್ಕೊಳ್ಳೋದಕ್ಕೆ. ಈಗ ಹಸಿರು ಮೆಣಸಿನ್ಕಾಯಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಹೊರಗಡೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಹಾಕೊಳ್ಳೋಣ. ಈ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಬೆಂದಿರೋ ಬೇಳೆ ಜೊತೆಗೆ ಕುಕ್ಕರ್ಗೆ ಹಾಕೊಳ್ಳೋಣ. ಇವಾಗ ಅದು ನೀಟಾಗಿ ಬೇಯಿಸಿ ಅದನ್ನು ಬೇಯೋದಕ್ಕೆ ಬಿಡೋಣ. ಈಗ ಇಲ್ಲಿ ಖಾರ ರುಬ್ಕೊಳ್ಳೋಣ. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಸ್ವಲ್ಪ ಹುಣಸೆ ಹಣ್ಣು, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. 2 ಬೆಳ್ಳುಳ್ಳಿ ಮತ್ತು ಜೀರಿಗೆ, ಮೆಣಸು, ಹಾಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಸಾರು ಇವಾಗ ಖಾರ ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಂಬಾರ್ದು ಹಾಕ್ಕೊಳ್ಳೋಣ ತೆಗೆದು. ಈಗ ನೀಟಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ. ಅದೇ ಉಪ್ಸಾರಿಗೆ ಟೇಸ್ಟ್ ಕೊಡೋದು ಕಾರಣ. ಈಗ ರುಬ್ಕೊಂಡಿದ್ದೀನಿ ಉಪ್ಸಾರ ಕಾರಣ. ಈಗ ಇದನ್ನು ಒಂದು ಡಬ್ಬಿಗೆ ತೆಗೆದಿಟ್ಕೊಳ್ಳಿ. ಈಗ ನಾನು ಖಾರ ತೆಗೆದು ಸೈಡ್ ಇಟ್ಕೊಂಡಿದ್ದೀನಿ. ಈಗ ಅದರಲ್ಲೇ ಸ್ವಲ್ಪ ಖಾರ ಉಳಿಸ್ಕೊಂಡು ನಾನು 2 ಟೊಮೊಟೊ ಬೇಯಕ್ಕೆ ಇಟ್ಟಿದ್ನಲ್ಲ, ಅದರಲ್ಲಿ 1 ಟೊಮೊಟೊ ಖಾರಕ್ಕೆ ರುಬ್ಕೊಂಡಿದ್ದೆ, ಇನ್ನೊಂದು ಟೊಮೆಟೊ ಇವಾಗ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಇದನ್ನು ನೀಟಾಗಿ ನೀರಾಕಿ ಖಾರ ನೀರು ತೆಗೆದು ಸಾಂಬಾರಿಗೆ ಹಾಕೋಣ. ಹೀರೆಕಾಯಿ ಬೇಳೆ ಬೆಂದಿರುತ್ತಲ್ಲ ಅದರಲ್ಲಿ ಹಾಕೋಣ. ಕುಕ್ಕರ್ಗೆ ಹಾಕೊಳ್ಳಿ ಆ ನೀರನ್ನ, ಖಾರ ನೀರನ್ನ. ಈ ಖಾರ ನೀರೇ ಟೇಸ್ಟ್ ಕೊಡೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಈಗ ಒಂದು ಮಾಡ್ಕೊಳ್ಳೋದು. ಅನ್ನನೂ ರೆಡಿಯಾಗಿದೆ ಪಕ್ಕದಲ್ಲಿ. ಅಂತ ಸೈಡ್ಗೆ ಇಟ್ಕೊಂಡು ಈಗ ಮುದ್ದೆಗೆ ಇಟ್ಕೊಳ್ಳೋಣ ಅಲ್ಲೇ. ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ನಾನು ಅಲ್ಲಿ. ಈಗ ಇಲ್ಲಿ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮಳ್ತಾ ಇದ್ದೆ ಸಾಂಬಾರು, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಅದನ್ನು ನೀಟಾಗಿ ಬೇಯೋದಕ್ಕೆ ಬಿಡೋಣ. ಕಾಳು ಹೀರೆಕಾಯಿ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು. ಆ ರೀತಿ ಬೇಯಲಿ. ಒಂದು 10 ನಿಮಿಷ ಬೆಂದರೆ ಸಾಕು. ನೀಟಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ ನೀಟಾಗಿ. ಉಪ್ಸಾರು ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ. ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ಬೆಂದಿರೋದ್ರಲ್ಲಿ ಹೀರೆಕಾಯಿ ಕಾಳು ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ, ಸಾಂಬಾರು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಜಾಲರಿಯಲ್ಲಿ ಸೊಪ್ಪು ಜಾಲರಿಯಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ವಿ. ಹೀರೆಕಾಯಿ ಕಾಳು ಸಪ್ರೇಟ್ ಮಾಡಿದ್ದೀನಿ, ಸಾಂಬಾರು ಸಪ್ರೇಟ್ ಮಾಡಿದ್ದೀನಿ. ಈಗ ಸಾಂಬಾರು ತೆಗೆದು ಕುಕ್ಕರ್ಗೆ ಹಾಕಿ ಮತ್ತೆ ಅದನ್ನು ಸ್ವಲ್ಪ ಬೇಯಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಇದು ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಇಟ್ಕೊಂಡಿರೋದು ಬಾಣಲಿನ. ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಹಾಕೊಳ್ಳೋಣ.
2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿನ. ಈಗ ಹಾಕ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಈರುಳ್ಳಿ ಬೇಯಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಸಾಂಬಾರೆಲ್ಲ ನೀಟಾಗಿ ಹೋಗಿದೆ. ಇವಾಗ ಸೊಪ್ಪು ಕಾಳು ಸಪ್ರೇಟ್ ಆಗಿದೆ, ಸಾಂಬಾರು ಸಪ್ರೇಟ್ ಆಗಿದೆ. ಇವಾಗ ಹೀರೆಕಾಯಿ ಕಾಳನ್ನ ತೆಗೆದು ಒಗ್ಗರಣೆಗೆ ಹಾಕೊಳ್ಳೋಣ. ಈರುಳ್ಳಿ ಹುರಿದಿರೋದ್ರ ಜೊತೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಕೊಡಿ. ಈಗ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ನೀಟಾಗಿ ಮಿಕ್ಸ್ ಕೊಟ್ಟು ಅದೇನು ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯೋಲ್ಲ. ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಟೈಮ್ ಹಿಡ್ಕೊಳ್ಳೋದಿಲ್ಲ. ಜಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಹುರಿದ ತಕ್ಷಣ ಅದು ಕಾಳು ಮತ್ತು ಹೀರೆಕಾಯಿ ಹಾಕ್ಕೊಂಡು ಹುರ್ಕೊಂಡು ಒಂದು 5 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು, ರೆಡಿ ಆಗುತ್ತೆ. ಈಗ ಹೀರೆಕಾಯಿದು ಪಲ್ಯ ರೆಡಿಯಾಗಿದೆ. ಅದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಇಲ್ಲಿ ಮುದ್ದೆಗೆ ಇಟ್ಕೊಂಡಿದ್ನಲ್ಲ ಅದು ಕೂಡ ಮಳ್ತಾ ಇದೆ. ಈಗ ರಾಗಿ ಹಿಟ್ಟು ಹಾಕೊಳ್ಳೋಣ. ಈಗ ರಾಗಿ ಹಿಟ್ಟು ಹಾಕೊತಾ ಇದ್ದೀನಿ. ಈಗ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ಬೆಂದಿದೆ. ಇವಾಗ ಮುದ್ದೆ ಕೋಲಿಂದ ಮುದ್ದೆ ತಿರುಗ್ಕೊಳ್ಳೋಣ. ನೀಟಾಗಿ ಗಂಟೆ ಇಲ್ಲದೆ ಇರೋ ರೀತಿ ನೀಟಾಗಿ ತಿರುಗ್ಕೋಬೇಕು. ನೀಟಾಗಿ ಇದು ಮಾಡ್ಕೋಬೇಕು, ಹೊಂದಿಸ್ಕೋಬೇಕು ಮುದ್ದೆಯನ್ನು. ಈಗ ನೀಟಾಗಿ ತಿರುಗಿಟ್ಕೊಂಡಿದ್ದೀನಿ. ಈಗ ನೋಡಿದ್ರೆ ಮುದ್ದೆ ರೆಡಿಯಾಗಿದೆ. 3 ಮುದ್ದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಮುದ್ದೆ. ಇವಾಗ ಇಲ್ಲಿ ಹೀರೆಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಹಾಕೊಳ್ಳೋಣ. ಎಣ್ಣೆ ಕಾಯೋಕೆ ಇಟ್ಟಿದ್ದೆ. ಈಗ ಎಣ್ಣೆ ಕೂಡ ಕಾದಿದೆ. ಇವಾಗ ಹೀರೆಕಾಯಿ ಬಜ್ಜಿ ಹಾಕೊಳ್ಳೋಣ. ಕಡಲೆ ಹಿಟ್ಟದ್ದು ಹೀರೆಕಾಯಿನ ಎಣ್ಣೆಗೆ ಬಿಡಿ ಕರಿಯೋದಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಪ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹೀರೆಕಾಯಿ ಬಜ್ಜಿ. ಈ ಚಳಿಗಂತೂ ಈ ಥರ ಬಜ್ಜಿ ಕುರುಕುಳು ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಷ್ಟ ಆಗುತ್ತೆ ಅಲ್ಲ ಎಲ್ರಿಗೂ ತಿನ್ನೋದಕ್ಕೆ. ನನ್ನ ಮಗ ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಅಮ್ಮ ಹೀರೆಕಾಯಿ ಬಜ್ಜಿ ಕೂಡ ಮಾಡಮ್ಮ ಜೊತೆಯಲ್ಲಿ ಅಂದ. ಅದಕ್ಕೆ ಹೀರೆಕಾಯಿ ಸಾಂಬಾರು ಜೊತೆಗೆ ಹೀರೆಕಾಯಿ ಬಜ್ಜಿ ಕೂಡ ಮಾಡಿದೆ. 2 ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ಬಜ್ಜಿನ. ಈಗ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ಎತ್ಕೊಳ್ಳೋಣ. ನೀಟಾಗಿ ಎತ್ತಿ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇವಾಗ ಫುಲ್ ಊಟ ಅಡುಗೆ ರೆಡಿಯಾಗಿದೆ ಊಟಕ್ಕೆ. ಇವಾಗ ತಟ್ಟೆಗೆ ಬಡಿಸ್ಕೊಳ್ಳೋಣ. ನಾನಿಲ್ಲಿ ಮುದ್ದೆ ಹಾಕ್ಕೊಂಡು ಉಪ್ಸಾರು ಖಾರ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಒಂದು ಬಾಕ್ಸ್ಗೆ ಅದು ಖಾರ ಹಾಕ್ಕೊಂಡು ಅದರ ಮೇಲೆ ಸಾಂಬಾರು ಹಾಕಿದ್ದೀನಿ. ಪಕ್ಕದಲ್ಲಿ ಹೀರೆಕಾಯಿ ಕಾಳು ಪಲ್ಯ ಹಾಕ್ಕೊಂಡಿದ್ದೀನಿ. ಹೀರೆಕಾಯಿ ಬಜ್ಜಿ ಹಾಕ್ಕೊಂಡಿದ್ದೀನಿ. ಈಗ ಊಟದ ತಟ್ಟೆ ರೆಡಿಯಾಗಿದೆ. ಸೊ ಯಮ್ಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್.